ಅಂತ್ಯವಾಗುತ್ತಾ ಅಮೆರಿಕ ಇರಾನ್ ಯುದ್ಧ ಅನ್ನೋ ಕುತೂಹಲಕಾರಿ ಪ್ರಶ್ನೆ. ಈ ಯುದ್ಧದಿಂದ ಜಗತ್ತಿಗೆ ಎದುರಾಗಿರುವ ಆರ್ಥಿಕ ಸಂಕಷ್ಟ ಅತಿ ಶೀಘ್ರದಲ್ಲೇ ದೂರವಾಗುತ್ತಾ? 3 ತಿಂಗಳಿಂದ ನಡೀತಾ ಇರುವ ಕದನಕ್ಕೆ ಶೀಘ್ರವೇ ಅಂತಿಮ ತೆರೆ ಬೀಳುತ್ತಾ? ಹಾರ್ಮುಜ್ ಜಲಸಂಧಿ ಶೀಘ್ರವೇ ಪುನರಾರಂಭಗೊಳ್ಳಲಿದೆಯಾ? ಹಾರ್ಮುಜ್ ಜಲಸಂಧಿ ಓಪನ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಶಾಂತಿ ಮಾತುಕತೆ ಒಪ್ಪಂದ ಅಂತಿಮ ಹಂತದಲ್ಲಿ ಇದೆ, ಕೆಲ ಒಪ್ಪಂದಗಳು ಮಾತ್ರ ಬಾಕಿ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ಈ ಪೋಸ್ಟ್ ತೀವ್ರ ಕುತೂಹಲವನ್ನ ಕೆರಳಿಸಿದ್ದು, ಕಳೆದ 3 ತಿಂಗಳಿನಿಂದ ನಡೀತಾ ಇರುವಂತಹ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ? ಈ ಯುದ್ಧದಿಂದ ವಿಶ್ವದಾದ್ಯಂತ ಎದುರಾಗಿರುವಂತಹ ಆರ್ಥಿಕ ಸಂಕಷ್ಟಕ್ಕೆ ತೆರೆ ಬೀಳುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಒಪ್ಪಂದದ ಹಲವು ಅಂಶಗಳ ಜೊತೆಗೆ ಹಾರ್ಮುಜ್ ಜಲಸಂಧಿಯು ತೆರೆಯಲ್ಪಡಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಈ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಏನು ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ತೈಲ ಸರಿಯಾಗಿ ಪೂರೈಕೆ ಆಗ್ತಿಲ್ಲ, ಸರಕು ಸಾಗಾಟುಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ, ಸಾಕಷ್ಟು ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಇದೆಲ್ಲವನ್ನ ಮನಗಂಡು ಅಂತಿಮವಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವುದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಇರಾನ್ ನಿರ್ಧರಿಸಿದಂತೆ ಕಂಡು ಬರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಂತೂ ಇಂತೂ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್ನಿಂದ. ಏನೇನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಈ ಪೋಸ್ಟ್ನಲ್ಲಿ? ಹೌದು ಮಧುಶ್ರೀ, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಲ್ಲಿ ಈಗ ಸಕಾರಾತ್ಮಕ ಬೆಳವಣಿಗೆ ಒಂದು ಕಂಡು ಬಂದಿರುವಂತಹದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಹರ್ಮುಜ್ ಜಲಸಂಧಿ ಓಪನ್ ಆಗಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೆದಿವೆ, ಮತ್ತೆ ಎರಡೂ ದೇಶಗಳ ನಡುವೆ ಮಾತುಕತೆಗಳು ನಡೀತಾ ಇದ್ದಾವೆ, ಪಾಸಿಟಿವ್ ಆಗುತ್ತೆ, ಹರ್ಮುಜ್ ಜಲಸಂಧಿ ತಕ್ಷಣವೇ ಓಪನ್ ಆಗುತ್ತೆ, ಯಾವುದೇ ರೀತಿಯಾದಂತಹ ಅಟ್ಯಾಕ್ಗಳು ಇರೋದಿಲ್ಲ ಅನ್ನುವಂಥದ್ದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಎರಡೂ ದೇಶಗಳ ನಡುವೆ ಮಾತುಕತೆಯನ್ನು ಮಾಡಲಿಕ್ಕೆ ಕಳೆದ 2 ವಾರಗಳಿಂದಲೂ ಕೂಡ ನಿರಂತರವಾದ ಪ್ರಯತ್ನಗಳು ನಡೀತಾ ಇತ್ತು. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆದರೂ ಕೂಡ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಆದಂತಹ ಅಂಶಗಳು ಹೊರಬಿದ್ದಿರಲಿಲ್ಲ, ಒಂದು ಸಕಾರಾತ್ಮಕ ಫಲಿತಾಂಶ ಸಿಕ್ಕಿರಲಿಲ್ಲ. ಇದಾದ ನಂತರವೂ ಕೂಡ ಅಮೆರಿಕ ಇರಾನ್ನಲ್ಲಿ ಇರ್ತಕ್ಕಂತಹ ಇರಾನ್ನ ಎಲ್ಲ ಬಂದರುಗಳಿಗೆ ದಿಗ್ಬಂಧನವನ್ನು ವಿಧಿಸಿತ್ತು. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಯಾವುದೇ ಹಡಗುಗಳ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಹೀಗಾಗಿ ಇಡೀ ವಿಶ್ವಕ್ಕೆ ಸರಕು ಸಾಗಾಣಿಕೆಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಇರಾನ್ ಕೂಡ ಯಾವುದೇ ಹಡಗುಗಳನ್ನು ಬಿಡ್ತಾ ಇರಲಿಲ್ಲ, ಮತ್ತು ಇರಾನ್ನ ಯಾವುದೇ ಹಡಗುಗಳಿಗೆ ಅಮೆರಿಕ ಕೂಡ ಅವಕಾಶವನ್ನು ಮಾಡಿಕೊಡ್ತಿರಲಿಲ್ಲ. ಇದನ್ನ ಇಡೀ ಜಗತ್ತಿಗ ತೈಲ ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹದ್ದು. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರತಕ್ಕಂತಹ ಒಂದು ಹೇಳಿಕೆ ಏನಿದೆ, ಇದು ಇಡೀ ದೇಶಕ್ಕೆ ಈಗ ಇದೊಂದು ರೀತಿ ಪಾಸಿಟಿವ್ ಆದಂತಹ ಅಂಶ ಕಾಣಿಸ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಕಳೆದ 2-3 ದಿವಸಗಳಿಂದ ಆಸಿಮ್ ಮುನೀರ್ ಅವರು ಇರಾನ್ಗೆ ಭೇಟಿಯನ್ನು ಕೊಟ್ಟಿದ್ರು. ಅಂದ್ರೆ ಮಾತುಕತೆಯನ್ನು ಮುಂದುವರಿಸಬೇಕು, ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಒಪ್ಪಂದವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಆಸಿಮ್ ಮುನೀರ್ ಅವರು, ಅಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಇರಾನ್ಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಇದಾದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಲ್ಲಿ ರಾಷ್ಟ್ರಗಳಲ್ಲಿರ್ತಕ್ಕಂಥ ವಿವಿಧ ದೇಶಗಳ ಮುಖ್ಯಸ್ಥರುಗಳ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಅರಬ್ ಕಂಟ್ರೀಸ್ ಮತ್ತೆ ಕುವೈತ್ ಇರ್ಬೋದು, ಕತಾರ್ ಇರ್ಬೋದು, UAE, ಸೌದಿ ಅರೇಬಿಯಾ, ಈ ಎಲ್ಲ ದೇಶಗಳ ಮುಖ್ಯಸ್ಥರುಗಳ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ನಿರಂತರವಾಗಿ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿ, ಜೊತೆಗೆ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರ ಜೊತೆನೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಈ ಮಾತುಕತೆಯ ಒಟ್ಟು ಫಲಪ್ರದ ಏನಾಗಿದೆ ಅಂತಂದ್ರೆ, ಈಗ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಒಪ್ಕೊಂಡಿದೆ ಅನ್ನುವಂಥದ್ದು. ಆದರೆ ಇತರ ಷರತ್ತುಗಳಿದಾವಲ್ಲ, ಏನು ವಿಶ್ವದ ಮಟ್ಟದಲ್ಲಿ ಆರ್ಥಿಕ ದಿಗ್ಬಂಧನವನ್ನು ಅಮೆರಿಕ ತೆಗೆದು ಹಾಕಬೇಕು ಅನ್ನುವಂಥದ್ದು, ಮತ್ತು ಇರಾನ್ ಯಾವುದೇ ರೀತಿಯಾದಂಥ ಪರಮಾಣು ಯೋಜನೆಯನ್ನು ಮುಂದುವರಿಸಬಾರ್ದು ಅನ್ನುವಂಥದ್ದು, ಜೊತೆಗೆ ಏನೋ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅನ್ನುವಂಥದ್ದು ಒಂದನ್ನು ಬಿಟ್ಟರೆ ಇನ್ನುಳಿದಂಥ ಯಾವುದೇ ಷರತ್ತುಗಳ ಬಗ್ಗೆಯೂ ಕೂಡ ಈ ಇರಾನ್ ಹಾಗೂ ಅಮೆರಿಕದ ನಡುವೆ ಯಾವುದೇ ರೀತಿಯ ಒಮ್ಮತ ಬಂದಿಲ್ಲ. ಅದು ಮುಂದುವರೆದು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ಇಡೀ ಹರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಇಡೀ ವಿಶ್ವಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ, ತೈಲ ಸರಬರಾಜು ನಿಂತು ಹೋಗಿರುವಂತಹದ್ದು. ಹೀಗಾಗಿ ಹರ್ಮುಜ್ ಜಲಸಂಧಿಯನ್ನು ತುರ್ತಾಗಿ ಓಪನ್ ಮಾಡಬೇಕು ಅಂತ ಬೇರೆ ಬೇರೆ ರಾಷ್ಟ್ರಗಳು ಅಮೆರಿಕವನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದು, ಮತ್ತು ಇರಾನ್ಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದು, ಶಾಂತಿಯ ಮಾತುಕತೆಗಳ ಮೂಲಕ ಈ ಒಂದು ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳಿ, ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ದೇಶಗಳ ನಾಯಕರುಗಳು ಮನವಿಯನ್ನು ಮಾಡಿಕೊಂಡಿದ್ರು. ಈ ಮನವಿಯ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಇರಾನ್
ಇರಾನ್ ಹಾಗೂ ಅಮೆರಿಕ ನಡುವೆ ಮಾತುಕತೆಗಳು ಫಲಪ್ರದ ಆಗ್ತಾ ಇದೆ. ಇನ್ನೇನು ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ ಅನ್ನುವಂತಹ ಒಂದು ದೊಡ್ಡ ಬೆಳವಣಿಗೆ ಅಂಶವನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೊರಹಾಕಿರುವಂತಹದ್ದು. ಹೀಗಾಗಿ ಬೇರೆ ಬೇರೆ ದೇಶಗಳು ಕೂಡ ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾದಂತಹ ಘೋಷಣೆ ಮಾಡಿದ ಮೇಲೆ ಇರಾನ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಿಲ್ಲ. ಒಂದ್ ವೇಳೆ ಇರಾನ್ ಕೂಡ ಒಪ್ಕೊಳ್ಬೇಕಾಗತ್ತೆ. ಈಗ ಹರ್ಮುಜ್ ಜಲಸಂಧಿನ ಓಪನ್ ಮಾಡಬೇಕು ಅಂತಂದ್ರೆ ಇರಾನ್ ಕೂಡ ಒಪ್ಕೊಳ್ಬೇಕಾಗತ್ತೆ. ಆದ್ರೆ ಇರಾನ್ನಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಎರಡೂ ದೇಶಗಳ ನಡುವೆ ಮಾತುಕತೆ ಸಕಾರಾತ್ಮಕವಾಗಿ ನಡೀತಾ ಇದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.